ಸಿದ್ದಾಪುರ ತಾಲೂಕಿನಲ್ಲಿ ನಿಯೋಜನೆಗೊಳ್ಳಲಿರುವ ಏತ ನೀರಾವರಿ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿ ಹಳ್ಳಿಗಳಲ್ಲಿ ಜಾಗೃತಿ ಸಭೆ ನಡೆಸಿ ಫೆಬ್ರವರಿ 11ರಂದು ಬೃಹತ್ ರ್ಯಾಲಿ ಮತ್ತು ಪಾದಯಾತ್ರೆ ಸಂಘಟಿಸಲು ನಿರ್ಣಯಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದಾಪುರ ತಾಲೂಕಿನ ರಾಘವೇಂದ್ರ ಮಠದ ಸಭಾ ಮಂಟಪದಲ್ಲಿ ನಡೆದ ಬೃಹತ್ ಸಭೆಯಲ್ಲಿ ಏತ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಯಿತು. ಸಭೆಯ ಆರಂಭದಲ್ಲಿ ಯೋಜನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಸುಮಾರು 23,000 ಕೋಟಿ ವೆಚ್ಚದಲ್ಲಿ 35 ಟಿಎಂಸಿ ನೀರನ್ನ ಅಘನಾಶಿನಿಯಿಂದ ವಾಣಿವಿಲಾಸ ಜಲಾಶಯಕ್ಕೆ ಸುಮಾರು 106 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಸಿದ್ದಾಪುರ, ಸಾಗರ, ಚಿತ್ರದುರ್ಗ, ದಾವಣಗೆರೆ ಮೂಲಕ ಬಳ್ಳಾರಿ ಹಾಗೂ ಇತರೆ ಜಿಲ್ಲೆಗಳಿಗೆ ಕಾಲುವೆ ಮೂಲಕ ನೀರು ಒಯ್ಯುವ ಯೋಜನೆ ಇದಾಗಿದೆ. ಅಘನಾಶಿನಿ ನದಿ ನೀರು ಎತ್ತುವಿಕೆ ಯೋಜನೆಯಲ್ಲಿ 1,20,000 ಗಿಡ ನಾಶವಾಗುವುದಲ್ಲದೆ ಸುಮಾರು 600 ಎಕರೆ ಅಘನಾಶಿನಿ ಕಣಿವೆಯ ಮೌಲ್ಯಯುತ ಜೀವ ವೈವಿಧ್ಯತೆಗೆ ಹಾನಿ ಉಂಟಾಗುವುದು ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದ ಜನಜೀವನ, ಪ್ರಾಣಿ ಪಕ್ಷಿಗಳ ಹಾಗೂ ಅತ್ಯಮೂಲ್ಯ ಸಸ್ಯಗಳ ಪ್ರಭೇದಗಳ ವಿರುದ್ಧವೂ ಪರಿಣಾಮ ಬೀರುವುದರಿಂದ ನೈಸರ್ಗಿಕ ಅಸಮತೋಲನಕ್ಕೆ ಯೋಜನೆಯು ಕಾರಣವಾಗುವುದೆಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು. ಹಾಗಾಗಿ ನದಿ ಜೋಡಣೆಯ ನ್ಯೂನತೆಯನ್ನ ಜನಸಾಮಾನ್ಯರಿಗೆ ಮನವರಿಕೆ ಮಾಡುವುದು, ಕರಪತ್ರಗಳ ಮೂಲಕ ಮನೆ ಮನೆಗೆ ಮಾಹಿತಿ ನೀಡುವುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯೋಜನೆ ಸ್ಥಗಿತಕ್ಕೆ ಒತ್ತಾಯಿಸುವುದು, ಬೃಹತ್ ವಿರೋಧದ ರ್ಯಾಲಿ ಸಮಾವೇಶ ಮತ್ತು ಲಿಖಿತ ಆಕ್ಷೇಪಣೆ ಸಲ್ಲಿಸುವ ಕಾರ್ಯಕ್ರಮ ಸಂಘಟಿಸಲು ಮಹತ್ವದ ತೀರ್ಮಾನಗಳನ್ನು ಸಭೆಯಲ್ಲಿ ತಿಳಿಸಲಾಯಿತು. ಸಿದ್ದಾಪುರ ತಾಲೂಕಿನ 123 ಗ್ರಾಮಗಳಲ್ಲಿ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಫೆಬ್ರವರಿ 1ರಿಂದ ಚಾಲನೆ ನೀಡಲಾಗುವುದು. ಫೆಬ್ರವರಿ 11ರಂದು ಬೃಹತ್ ರ್ಯಾಲಿ ಮತ್ತು ಪಾದಯಾತ್ರೆ ಸಂಘಟಿಸಲು ನಿರ್ಣಯಿಸಲಾಯಿತು. ಅಘನಾಶಿನಿ ಏತ ನೀರಾವರಿ ಯೋಜನೆಯನ್ನ ಯಾವ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಮೊದಲನೇ ತೀರ್ಮಾನ. ಎರಡನೇದು, ತಾಲೂಕಾದ್ಯಂತ ಗ್ರಾಮ ಹಳ್ಳಿಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಅಘನಾಶಿನಿ ವಿರೋಧಿ ಜಾಗೃತ ಸಭೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಅನ್ನೋದನ್ನ ಈ ಸಭೆಯು ತೀರ್ಮಾನ ಮಾಡ್ತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಮಂಜುನಾಥ್ ಆರ್ ಹೆಗಡೆ, ಪರಿಸರ ತಜ್ಞ ಎನ್.ಬಿ. ನಾಯ್ಕ್ ಕಡಕೇರಿ, ಬಿದರ್ಖಾನ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ಯಾಮಲಾ ಗೌಡ, ಪ್ರಮುಖರಾದ ಚಂದ್ರಶೇಖರ್ ಸೀತಾರಾಮ್ ಹೆಗಡೆ, ಸುಭಾಷ್ ನಾಯ್ಕ್ ವಂದಾನೆ, ಶಿವಾನಂದ್ ನಾಯ್ಕ್ ಹೊಸೂರು, ದಿವಾಕರ್ ಕ್ಯಾದ್ಗಿ, ಹರಿ ನಾಯ್ಕ್, ನಾಗರಾಜ್ ಹಲಸಿನ್ ಮನೆ, ಸೀತಾರಾಮ್ ಗೌಡ ಕುಕ್ಕಳ್ಳಿ, ಧನಂಜಯ್ ಕೋಡಿಗದ್ದೆ, ಪರಿಸರ ಪ್ರೇಮಿ ವಾಸುದೇವ್ ಬೆಳಗಿ, ಆದರ್ಶ್ ಭಟ್ ಮತ್ತಿಗದ್ದೆ, ಬಿಂದು ಪ್ರಸನ್ನ ಹೆಗಡೆ ಇತರರು ಸಲಹೆ ಸೂಚನೆ ನೀಡಿದರು. ಹೋರಾಟಗಾರರ ಜಿಲ್ಲಾ ಸಂಚಾಲಕ ಮಾಬ್ಲೇಶ್ವರ್ ನಾಯ್ಕ್ ಬೇಡ್ಕಣಿ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ಸೀತಾರಾಮ್ ಗೌಡ ಕುಕ್ಕಳ್ಳಿ ನಿರ್ವಹಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.